ನಾಳೆ ಇನ್ವೆಸ್ಟ್ ಕರ್ನಾಟಕ 2025ರ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇರುವ ಹಿನ್ನೆಲೆಯಲ್ಲಿ ಸಮಾವೇಶದ ತಯಾರಿಯನ್ನು ಸಚಿವ ಎಂಬಿ ಪಾಟೀಲ್ ಅವರು ವೀಕ್ಷಣೆ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಸಿದ್ಧತೆಗಳನ್ನು ಸಚಿವ ಎಂಬಿ ಪಾಟೀಲ್ ಅವರು ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗಳಾಗಿರುವಂತಹ ಗುಂಜನ್ ಕೃಷ್ಣ, ಸೆಲ್ವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಮಾಹಿತಿಗಳನ್ನು ಕೊಟ್ಟರು. ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ನಾಳೆಯಿಂದ ನಡೆಯಲಿರುವಂತಹ ಜಾಗತಿಕ ಬಂಡವಾಳ ಹೂಡಿಕೆಯರ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು ಸಿದ್ಧತೆಯಲ್ಲಿ ಯಾವ ರೀತಿ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂಥ ಎಂಬಿ ಪಾಟೀಲ್ ಇದರ ಎಲ್ಲ ಪೂರ್ವ ಸಿದ್ಧತೆಗಳ ತಯಾರಿ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ, ಯಾವ ಕಂಪ್ನಿಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಒಂದೊಂದು ಪೆವಿಲಿಯನ್ಗಳನ್ನ ಮಾಡಿ, ಅಂದ್ರೆ ಕರ್ನಾಟಕ 2025 ಆಗ್ಬೋದು ಅಥವಾ ಹೊರ ರಾಷ್ಟ್ರಗಳಿಂದ ಬರುವಂತಹ ಒಂದು ಕಂಪನಿಗಳಿಗಾಗ್ಬೋದು, ಎಲ್ಲದಕ್ಕೂ ಕೂಡ ಒಂದು ಪೆವಿಲಿಯನ್ ಮಾಡಿ ಅಲ್ಲಿ ಹೂಡಿಕೆದಾರರನ್ನ ಆಕರ್ಷಿಸೋದಕ್ಕೆ ಎಲ್ಲ ರೀತಿಯ ಮಾಹಿತಿ ಹಾಗೂ ವಿವರಗಳನ್ನ ಪಡೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ವಿಶೇಷತೆ ಅಂದ್ರೆ ಕರ್ನಾಟಕ ಟೂರಿಸಂ ಕೂಡ ಪ್ರಾಮುಖ್ಯತೆಯನ್ನ ಕೊಟ್ಟು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಮುಖ್ಯ ಒಂದು ಗುರಿಯಾಗಿರೋದ್ರಿಂದ ಪ್ರವಾಸೋದ್ಯಮ ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈ ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ ಪ್ರಮುಖವಾದಂಥ ಒಂದು ವಿಚಾರ. ಹಾಗಾಗಿ ಇದನ್ನು ಪರಿಗಣಿಸಲಾಗಿದೆ. ಇನ್ನ ನಾಳೆಯಿಂದ ನಡೆಯಲಿರುವಂತಹ ಈ ಬೃಹತ್ ಹೂಡಿಕೆದಾರರ ಸಮಾವೇಶದಲ್ಲಿ ಸುಮಾರು 19 ದೇಶಗಳು ಭಾಗವಹಿಸ್ತಾ ಇದ್ದಾವೆ. ಸಮಾವೇಶದಲ್ಲಿರುವಂತಹ 9 ಪ್ರತ್ಯೇಕ ಒಂದು ಕಂಟ್ರಿ ಪೆವಿಲಿಯನ್ಗಳನ್ನು ಹೂಡಿಕೆ ಅವಕಾಶಗಳು ಮತ್ತು ವಾಣಿಜ್ಯ ಬಾಂಧವ್ಯ ಹಾಗೂ ಸಹಯೋಗದ ಅವಕಾಶಗಳಿಗೆ ಎಲ್ಲ ರೀತಿಯ ಒಂದು ಪ್ರದರ್ಶನ ಹಾಗೂ ಫ್ರಾನ್ಸ್, ನೆದರ್ಲ್ಯಾಂಡ್, ಜಪಾನ್, ಥೈಲ್ಯಾಂಡ್, ಮಲೇಷ್ಯಾ, ದಕ್ಷಿಣ ಕೊರಿಯಾ, ಇಸ್ರೇಲ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಪೋಲ್ಯಾಂಡ್, ಇಟಲಿ, ಬ್ರಿಟನ್, ಸ್ಲೋವೇನಿಯಾ, ಬಹ್ರೇನ್, ಸಿಂಗಾಪುರ ಎಲ್ಲ ರಾಷ್ಟ್ರಗಳು ಈ ಒಂದು ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಒಟ್ಟಾರೆಯಾಗಿ ಇಲ್ಲಿವರೆಗೂ 7 ಲಕ್ಷ ಕೋಟಿಯವರೆಗೆ ಮಾತ್ರ ಹೂಡಿಕೆ ಮಾಡಲಾಗಿದೆ. ಆದರೆ ಈ ಬಾರಿ 10 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡುವ ಸಾಧ್ಯತೆಗಳು ಇದೆ ಅನ್ನೋದು ಈಗಾಗಲೇ ಸಚಿವರಾದಂಥ ಎಂಬಿ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದ ಕೈಗಾರಿಕಾ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇರುವಂಥದ್ದು ಈ ಹೂಡಿಕೆದಾರರ ಸಮಾವೇಶ. 35ಕ್ಕೂ ಹೆಚ್ಚು ಸಣ್ಣ ಮತ್ತು ಮಾಧ್ಯಮ ಸ್ತರದ ಕೈಗಾರಿಕೆಗಳು, ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವಂತಹ ಮಹಿಳಾ ಉದ್ಯಮಿಗಳು, ವಲಯವಾರು ಕೈಗಾರಿಕೆ ಸಾಧಿಸಿರುವ ಉದ್ಯಮಗಳಿಗೆ ಫೆಬ್ರವರಿ 13ರಂದು ಎಲ್ಲ ರೀತಿಯ ಒಂದು ಪುರಸ್ಕಾರವನ್ನ ಮಾಡೋದಕ್ಕೂ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ 7 ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆ ಸೇರಿದಂತೆ ಎಲ್ಲ ವಿವಿಧ ಒಂದು ದೇಶಗಳ ಒಂದು ಕಂಪನಿಗಳನ್ನು ಆಕರ್ಷಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ. ಜೊತೆಗೆ ಈಗಾಗಲೇ ಸಚಿವರಾದಂಥ ಎಂಬಿ ಪಾಟೀಲ್ ಕೂಡ ವಿದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ರೋಡ್ ಶೋಗಳನ್ನು ಮಾಡಿ ಹೂಡಿಕೆದಾರರನ್ನು ಸೆಳೆಯೋದಕ್ಕೆ ಎಲ್ಲ ರೀತಿಯ ಒಂದು ಪೂರ್ವ ತಯಾರಿಯನ್ನು ಕೂಡ ಮಾಡಿದ್ರು. ಜೊತೆಗೆ ಹೊರ ರಾಜ್ಯಗಳದ್ದು ಅಂದ್ರೆ ಮಹಾರಾಷ್ಟ್ರ, ಚೆನ್ನೈಯಲ್ಲೂ ಹೋಗಿ ರೋಡ್ ಶೋಗಳನ್ನು ಮಾಡಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋ ಒಂದು ರೋಡ್ ಶೋ ಕೂಡ ಮಾಡಿ ಯಶಸ್ವಿಯಾಗಿರೋದು. ಹಾಗಾಗಿ 3 ದಿನಗಳ ಕಾಲ ನಡೆಯುವಂತಹ ಈ ಯಶಸ್ವಿ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಸಾಕಷ್ಟು ವಿದೇಶಿ ಕಂಪನಿಗಳು ಕೂಡ ಬರ್ತಾ ಇದ್ದಾವೆ, ಭಾಗವಹಿಸ್ತಾ ಇದ್ದಾವೆ. ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ನವೋದ್ಯಮಗಳ ಜೊತೆಗೆ ಉದ್ಯೋಗ ಅವಕಾಶಗಳು ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ 3 ರಿಂದ 4 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ಒಂದು ಗುರಿಯನ್ನು ಕೂಡ ಹೊಂದಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಮಕೃಷ್ಣ ಜೊತೆ ಎಲ್.ಎನ್. ಸ್ವಾಮಿ, TV5 ಬೆಂಗಳೂರು.
ಲಿಂಕ್ ಆಗಲ್ಲ